ಶಿವಣ್ಣ, ಈಗ ಒಂದು ಆಪರೇಷನ್ ಆದಮೇಲೆ ICU ಪ್ರಜ್ಞೆ ಬರಲಿಕ್ಕೆ ಕೆಲವು ಆಪರೇಷನ್ಗಳಲ್ಲಿ 1.5 ಗಂಟೆ ಅಂತಾರೆ, ಅನಸ್ತೇಷಿಯಾ ಎಲ್ಲ ಕೊಟ್ಟಿರ್ತಾರೆ, 2 ಗಂಟೆ ಆಗ್ಬೋದು, 3 ಆಗ್ಬಹುದು ಕೆಲವು ಕಡೆಯಲ್ಲಿ. ಬಂದ ತಕ್ಷಣ ನಾನಿದ್ದೀನಿ, ಐ ಆಮ್ ಹಿಯರ್ ಅಂಡ್ ಐ ಆಮ್ ಅಲೈವ್ ಅನ್ನೋ ಒಂದು ಫೀಲ್ ಬರುತ್ತಲ್ಲ ಶಿವ. ಹೋಗ್ಬೇಕಾದ್ರೆ ಗೊತ್ತಿಲ್ಲ. ಸೊ ಸೊಂಟಕ್ಕೊಂದು ಇಂಜೆಕ್ಷನ್ ಕೊಟ್ಟರು ಅಷ್ಟೇ ಗೊತ್ತು. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಡ್ಮಿಷನ್ ಆಯ್ತು. 5 o'clock ಸ್ನಾನ ಮಾಡಿ ಫ್ರೆಶ್ ಆಗಿ ನಮಸ್ಕಾರ ಮಾಡಿ ಏನು ತಿಂದಿರಲಿಲ್ಲ. ಪ್ರೀವಿಯಸ್ ಡೇ 11 o'clock ವಾಸ್ ಲಾಸ್ಟ್. 23rd 11 ಗಂಟೆಗೆ ಲಾಸ್ಟ್. ಎಲ್ಲ ಕ್ಲಿಯರ್ ಆಗಿ ಮಧ್ಯ 11 o'clock ಮೇಲೆ ಬರೀ ಲಿಕ್ವಿಡ್, ಜ್ಯೂಸ್ ಕುಡಿಬಹುದು ಅಷ್ಟೇ. ಜ್ಯೂಸ್ ಕಾಫಿ ಫಿನಿಶ್, ಇನ್ನೇನಿಲ್ಲ. ನೈಟು ಅದು ಸ್ಟಾಪ್. 6 o'clock ಮೇಲೆ ಒಂದು ಪ್ರೋಟೀನ್ ಶೇಕ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಅದೊಂದು ಬೆಳಿಗ್ಗೆ ನೈಟ್ ಅದೊಂದು. ಅದಾದ್ಮೇಲೆ ಸ್ನಾನ ಮಾಡಿ ಮಲಗಿ ಅರ್ಲಿ ಮಾರ್ನಿಂಗ್ 4:15 ಎದ್ದು ಸ್ನಾನ ಮಾಡಿ ಪ್ರೋಟೀನ್ ಶೇಕ್ ಇನ್ನೊಂದು ಕೊಟ್ರು ಅಷ್ಟೇ. 2 ಕುಡಿದ್ಬಿಟ್ಟು ಹೋಗಿದ್ದು ಅಷ್ಟೇ. 5:30 ಅಡ್ಮಿಷನ್ ಆಯ್ತು. 6:15 ಏನೋ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ದೇ ಗೇವ್ ದಿಸ್ ಇಂಜೆಕ್ಷನ್ ಅಷ್ಟೇ ಗೊತ್ತು. ಆಮೇಲೆ ಏನೇನು ಮಾತಾಡೋದು ನನಗೂ ಗೊತ್ತಿಲ್ಲ. ಗೀತಾ ಎಲ್ಲ ಇದ್ರು, ಎಲ್ಲರೂ ಅವ್ರು ಹೇಳಿರ್ತಾರೆ, ನೀವು ಬೇಡ ಗೀತಾಜಿ, ನೀವು ಹೋಟೆಲ್ಗೆ ಹೋಗ್ಬಿಡಿ, ಎವ್ರಿ ಅವರ್ ವಿಲ್ ಗಿವ್ 5 hours ಆಗುತ್ತೆ, ಎವ್ರಿ ಅವರ್ ವಿಲ್ ಗಿವ್ ದ ಅಪ್ಡೇಟ್. ಇಲ್ಲ ನಾವು ಇಲ್ಲೇ ಇರ್ತೀವಿ, ಬೇಡ ಯಾತಿಗೆ, ನಥಿಂಗ್, ಕೂಲ್ ಆಗಿರಿ, ಜಮ್ಮತ್ತ ಇರಿ, ನಾವು ಎವ್ರಿ 1 hour ಐ ಸೆಂಡ್ ಯು ದ ಅಪ್ಡೇಟ್. ಅವ್ರು ಎವ್ರಿ 1 hour ಎವ್ರಿ 1 hour ಹೋಟೆಲ್ ಇದ್ರು, ಹೋಟೆಲ್ ಪಕ್ಕನೇ ಒಂದು ಆಫರ್. ಅವ್ರಿಗೆ ಹಾಸ್ಪಿಟಲ್ 1.5 kilometer ಇದೆ ಹಾಸ್ಪಿಟಲ್, ಅಷ್ಟು ದೊಡ್ಡ ಹಾಸ್ಪಿಟಲ್. ಅದ್ರ ಪಕ್ಕದಲ್ಲಿ ಮಿಯಾಮಿ ಕ್ಯಾನ್ಸರ್ ಸೆಂಟರ್ ಅವ್ರದ್ದು ಎಲ್ಲ. ಆಮೇಲೆ ಹೋಟೆಲ್ ಜಾಗನೂ ಅವ್ರದ್ದೇನೆ, ಹಿಲ್ಟನ್ ಕೊಟ್ಟಿದ್ದಾರೆ. ಸೊ ವಿ ಸ್ಟೇ ದೇರ್. ಅಲ್ಲಿ ನಾನು ಮಾತ್ರ ಹೋಗಿದ್ದೀನಿ ಗೊತ್ತಿಲ್ಲ. ಅದು ಇಮಿಡಿಯೇಟ್ ಆಗಿ ನನಗೆ ಕಾನ್ಶಿಯಸ್ ಅಂದ್ರೆ ಆದ್ಮೇಲೆ ಹಿಂಗ್ ತಟ್ಟಿದ್ರೆ ಇಮಿಡಿಯೇಟ್ ಬಂದಿದೆ ಅಷ್ಟೇ. ಜಸ್ಟ್ ಸೀಯಿಂಗ್, ಓಕೆ ಐ ಆಮ್ ದೇರ್. ಆಮೇಲೆ ಎಲ್ಲರೂ ಗೀತಾ ಅವರೆಲ್ಲ ಬಂದ್ರು. ದೆನ್ ಶಿ ವಾಸ್ ಹೋಲ್ಡಿಂಗ್ ಮೈ ಹ್ಯಾಂಡ್. ಫಸ್ಟ್ ಟೈಮ್ ಇದು ಎಲ್ಲಾ ಕಡೆ ಹೇಳಿದ್ದೀನಿ ನಾನು. ಹೇಳಿದೆ ತಿರ್ಗಾ ನಾನು ಐ ನಾಟ್ ಥಿಂಕ್ ದಟ್ ಐ ಆಮ್ ಗೋಯಿಂಗ್ ಟು ಹೋಲ್ಡ್ ಯು ಹ್ಯಾಂಡ್ ಅಗೇನ್. ನಿಮ್ ಮೆಡಿಕಲ್ ಬುಲೆಟಿನ್ಗೆ ನಾವು ಅಷ್ಟೇ ವೇಟ್ ಮಾಡ್ತಿದ್ವಿ ಶಿವ. ನಾವು ನಿಮ್ ಪಕ್ಕದಲ್ಲಿ ಇರದೇ ಇರಬಹುದು, ಏನಾಗ್ತದೆ, ಶಿವಣ್ಣ ಯಾವಾಗ ಬರ್ತಾರೆ, ಎಷ್ಟು ತಗೊಳ್ತಾರೆ, January 25th 26th ಇಲ್ಲಿ ವಾಪಸ್ ಆಗ್ತಾರೆ, ಇದೆಲ್ಲ ಇತ್ತಲ್ಲ ಶಿವಣ್ಣ. ನಾವೆಲ್ಲರಿಗೂ ಅಷ್ಟೇ, ನಮ್ಗೆ ಅಂದ್ರೆ ಜನಗಳಿಗೆ ಆ ವಿಷಯ ತಿಳಿಸ್ಬೇಕು ನಾವು. ನಾವು ಕೂಡ ಹಾಗೇ ವೇಟ್ ಮಾಡ್ತಾ ಇದ್ವಿ. ಎಸ್, ಶಿವಣ್ಣಂದು ಆಪರೇಷನ್ ಸಕ್ಸಸ್ ಅಂತೆ ಅಂದಾಗ ತುಂಬಾ ಖುಷಿ ಪಟ್ಟು ಆ ಸುದ್ದಿ ಕೊಟ್ಟಿದ್ದೀವಿ ಶಿವಣ್ಣ. I know. I've been current because I couldn't see ICU ಬೇಕಾದ್ರೆ ನೋಡಕ್ಕಾಗಿಲ್ಲ ನಾನು ಅಷ್ಟೇ. iPad ನ ನ್ಯೂಸಸ್ ಬರ್ತಾ ಇತ್ತು. ಮಧು ಇದ್ರು, ಮಧು ಅಂಡ್ ಮಧು ಯೂಸ್ ಟು ಟೆಲ್. ಆಮೇಲೆ ಗೀತಾ ಹೇಳ್ತಿರ್ತಾರೆ ನ್ಯೂಸ್ ಬರ್ತಾ ಇದೆ. ಅಂಡ್ ಆಮೇಲೆ ಫೋನ್ ಮಾಡ್ಬೇಕಾದ್ರೆ ಶ್ರೀಕಾಂತ್ ಅವರು ಮೊದಲು ತುಂಬಾ ಸ್ವಿಮ್ ಮಾಡ್ತಿರ್ತಿದ್ರಂತೆ, ಯಾವಾಗ್ಲೂ ಜಾಸ್ತಿ ತುಂಬಾ ಹೇಳ್ತಿರ್ತಾರೆ ಲಾಟ್, ತುಂಬಾ. ಇವನ್ ನಮ್ಮ ಫಾದರ್ ಇನ್ ಲಾ ಅಷ್ಟೇ ಯೂಸ್ ಟು ಸ್ವಿಮ್. ಕಮ್ ಹಿಯರ್, ಮೊದಲು ಸ್ವಿಮ್ಮಿಂಗ್ ಪೂಲ್ ಇತ್ತು, ಯೂಸ್ ಟು ಸ್ವಿಮ್ ಟುಗೆದರ್. ಬ್ಯಾಡ್ಮಿಂಟನ್ ಮಾಡ್ತಿದ್ರಲ್ಲ, ಬ್ಯಾಡ್ಮಿಂಟನ್ ಮಾಡ್ತಿದ್ರು. ಅಪ್ಪಾಜಿನೂ ಮಾಡಿದ್ದಾರೆ, ನಾಟ್ ಹಿಯರ್. ಇಲ್ಲಿ ಅಷ್ಟಲ್ಲಿ ಇಲ್ಲಿ ಅವಾಗ ತಾನೇ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಶುರುವಾಗಿತ್ತು, ಆಗಿ ಮನೆ ಸ್ಟ್ರಕ್ಚರ್ ಬಂದ್ಬಿಟ್ಟಿತ್ತು. ಅವಾಗ ಬಂದಿದ್ರು ಅವ್ರು, ಹೋಗಕ್ಕೂ 1 ವಾರದ ಮುಂಚೆ ಬಂದು ನೋಡ್ಕೊಂಡು ಹೋಗಿ. ಬಟ್ ಸ್ವಿಮ್ ಆಗ್ಲಿಲ್ಲ. ಬಟ್ ನ್ಯೂಸ್ ಗ್ರೀನ್ ಏಕರ್ಸ್ ಹೋಗ್ತಿದ್ದು, ಅಲ್ಲಿ ಮಕ್ಕಳ ಜೊತೆ ಬಂದು ಸ್ವಿಮ್ ಮಾಡೋದು. ಬಹಳ ಖುಷಿ. ಎಷ್ಟನೇ ವಯಸ್ಸಿನವ್ರು? ಫೋಟೋ ಇದೆ, ಐ ಥಿಂಕ್ ಐ ಡೋಂಟ್ ಐ ಟ್ರೈ ಟು ಗೆಟ್ ದಟ್ ಫೋಟೋ. ಎಷ್ಟನೇ ವಯಸ್ಸಲ್ಲಿ ಸ್ವಿಮ್ ಮಾಡ್ತಿದ್ರು? ಮಾಡ್ತಾರೆ, ಸುಮ್ನೆ ಮಾಡ್ತಾರೆ ಮಕ್ಕಳ ಜೊತೆ ಮಾಡೋರು. ಅದು ತುಂಬಾ ಇಷ್ಟ ಅವ್ರಿಗೆ, ಮಕ್ಕಳ ಜೊತೆ. ಈ ಬೀಚ್ಗೆಲ್ಲ ಅವಾಗ ಚೆನ್ನೈಯಿಂದನೂ ಅದು ಇತ್ತು. ಚೆನ್ನೈ ನಾವು ನಮ್ಮ ಬೀಚ್ ಕರ್ಕೊಂಡ್ಬೇಕು, ಬೀಚ್ ಬಂದು ಆಟ ಆಡೋರು, ಬೀಚ್ ನೀರೆಲ್ಲ ಹೋಗೋರು. ಅದು ಒಂಥರ ಒಂದು ಫನ್ ಎಲಿಮೆಂಟ್ ಎಲ್ಲ ಬಹಳ ಎಂಜಾಯ್ ಮಾಡೋರು. ಸೊ ಇದೆಲ್ಲ ಅವ್ರ ಹತ್ರದಿಂದ ಬಂದಿದೆ ಅದು. ಅದಾದ್ಮೇಲೆ ಇಲ್ಲಿ ಬಂದಾಗ ಸಾಹೇಬ್ರು ಬರ್ತಾ ಇದ್ರು, ಮಧು ಯಾವಾಗಲೂ ನಾವು ಸ್ವಿಮ್ ಮಾಡ್ತಾ ಇದ್ವಿ. ಅಶೋಕ್ ಹೋಟ್ಲಿಗೆ ಹೋಗ್ತಿದ್ವಿ, ನಮ್ ದೊಡ್ಡ ಮಗಳಿಗೆ ಹೇಳ್ಕೊಡ್ತಾ ಇದ್ವಿ. ಅದಾದ್ಮೇಲೆ ಚಿಕ್ಕ ಮಗಳು. ಲಾಟ್ ಆಫ್ ಥಿಂಗ್ಸ್. ಸ್ವಿಮ್ಮಿಂಗ್ ಅಂತೂ ಯಾವಾಗಲೂ ಇಟ್ ವಾಸ್ ಆಲ್ವೇಸ್ ಗೋಯಿಂಗ್ ಹ್ಯಾಂಡ್. ಆಫ್ ಲೇಟ್ ಶಿವಣ್ಣ, ಕನ್ನಡ ಚಿತ್ರರಂಗದ ದೊಡ್ಡ ಹೆಸರು ನಿಮ್ದು. ಇವತ್ತಿಗೂ OG ಅಂತಾರೆ ನಿಮ್ಮನ್ನ, OG. ಸೊ ನಮಗೊಂದು ಓಮ್ ಸಿನಿಮಾ ಒಂಥರ ಈ ರೌಡಿಸಮ್ ಸಿನಿಮಾ ಎಲ್ಲ ಒಂದು ದೊಡ್ಡ ಮಾದರಿ ತರ. ಅದು ಇನ್ನೊಂದು ಓಮ್ನ ಯಾರು ಮಾಡ್ತಾರೋ ಮಾಡೋಕ್ಕಾಗಲ್ಲ, ನನಗೆ ಅದು ಗೊತ್ತಿಲ್ಲ.
ಬಟ್ ಇದೆಲ್ಲ ಆದ್ಮೇಲೆ ಈಗ ಒಂದೊಂದು ಜೈಲರ್ ಅನ್ನೋ ಒಂದು ಸಿನಿಮಾದಲ್ಲಿ ಸುಮ್ಮನೆ ಒಂದು ನಡ್ಕೊಂಡು ಬಂದು ಒಂದೊಂದು ಟಿಶ್ಯೂ ಪೇಪರ್ ಕೊಡೋ ಒಂದು ಸೀನ್ಗೆ ಅಷ್ಟು ಚಪ್ಪಾಳೆ ಬಹುಶಃ ಯಾವತ್ತೂ ಅಷ್ಟು ಶಿಳ್ಳೆ ನಾವು ಕೇಳಿರ್ಲಿಕ್ಕಿಲ್ಲ ಶಿವಣ್ಣ. ಏನದು ಅದು ಯಾವ ತರ? ಐ ಡೋಂಟ್ ನೋ. ನಾನು ಅದೇ ನನಗೆ ಮೂವಿ ಬೇಕಾದ್ರೆ ನೀವು ಥಿಯೇಟರ್ಗೆ ಹೋಗಿದ್ರೆ ಯಾವ ತರ ರಿಲೀಸ್ ಆಗಲಿ ಶಿವಣ್ಣ, ಅದಾದಾಗ ನೀವು ಹೋಗಿ ನೋಡಿದ್ರೆ ಅದೊಂದು ಸೀನ್ ಇದೆ ಶಿವಣ್ಣ, ಬಂದು ಒಂದು ಟಿಶ್ಯೂ ಪೇಪರ್ ಕೊಡ್ತೀರಾ ಅಷ್ಟೇ, ಒಂದು ಎಂಟ್ರಿ. ಏನದು ಬರೀ ಕರ್ನಾಟಕದವರು ಶಿವಣ್ಣ ಗೊತ್ತು ಅನ್ನೋದಲ್ಲ, ಅಕ್ರಾಸ್ ಇಂಡಿಯಾ ಶಿವಣ್ಣ. ಆ ಸೀನ್ ಆ ಥರದ್ದೊಂದು ನಮ್ಗೆ ಅದೇ ಶಾಕ್ ನನಗೆ. ಐ ಡೋಂಟ್ ನೋ. ಗೀತಾ ಭಾಗವ ಕೇಳ್ತಾ ಇದ್ದೆ ಏನ್ ಮಾಡಿದಿರಿ ಅಂತ ಇಷ್ಟೊಂದು. ಅಂದ್ರೆ ಐ ಡೋಂಟ್ ನೋ ಮ್ಯಾಜಿಕ್ ಯಾರು ಕ್ರಿಯೇಟ್ ಮಾಡ್ತಾರೆ. ನೆಲ್ಸನ್ ಅದ್ ಹೇಳಿದ್ರೆ ನೆಲ್ಸನ್ ಹೇಳಿದ್ರು ನನಗೂ ಗೊತ್ತಿಲ್ಲ ಶಿವಣ್ಣ. ಎಷ್ಟು ಡೈರೆಕ್ಟರ್ ಸರ್ ಪಾಪ ನಿಲ್ಲದೇ ಇಲ್ಲ ಶಿವಣ್ಣ ವಿಜುವಲ್. ಅದು ಅನಿರುದ್ಧ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಹೇಳಿದ್ರು. ಅವ್ರು ಹೇಳಿ ಆಕ್ಚುಲಿ ಹೇಳಿದಂತೆ this man is looking something else, Nelson. I don't know what is that. There's a magic in him. I don't know his expression, his attitude, his style, his walking. Something is there where I get. ನನಗೆ oh my God, what is this guy? ಅನ್ಸ್ಬಿಡ್ತು ನನಗೆ. ಅದು ಮಾತ್ರ ಹೇಳಿದ್ರು ನನಗೆ ಯಾರು ನೆಲ್ಸನ್ ಹಿಂಗೆ ಹೇಳಿದ್ರು ಅವರು. ಬಟ್ ಇಷ್ಟು ಮಟ್ಟಿಗೆ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಶಿವಣ್ಣ. ಬಟ್ ಐ ಡೋಂಟ್ ನೋ. ಐ ಥಿಂಕ್ ದಟ್ ನರಸಿಂಹನ ಕ್ಯಾರೆಕ್ಟರ್ ಅದು ಅವತಾರ ಅಂತ ಕಾಣುತ್ತೆ. ಮೈಟ್ ಬಿ ದಟ್ ಅವತಾರ. ಅದೇ ನೀವು ಎಲ್ಲೋ ಒಂದು ಯಾವುದೋ ಮೂವಿಲಿ ಹೇಳಿದ್ದೀರಿ, ನೀವು ಎಷ್ಟು ಜನನ ಗನ್ನಲ್ಲಿ ಎದುರಿಸಿದ್ದೀರೋ ಅಷ್ಟು ನನ್ನ ಕಣ್ಣಲ್ಲಿ ಎದುರಿಸಿದ್ದೀನಿ ಅಂತ ಹೇಳಿ. ಐ ಡೋಂಟ್ ನೋ. ಇಟ್ಸ್ ಶಿವರ್ ಮ್ಯಾಜಿಕ್. ಅದು ಅಪ್ಪಾಜಿ ಯಾವಾಗಲೂ ಹೇಳ್ತಾರೆ, ಅಮ್ಮನ ಹತ್ರ ಹೇಳ್ತಾ ಇರ್ತಾರೆ ಯಾವಾಗಲೂ, ನೋಡಿ ಪಾರ್ವತಿ ಅವ್ನ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಕಣ್ಣಲ್ಲಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ನೋಡು ಅವ್ನ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಅವ್ನ ಕಣ್ಲಿ ನೋಡಿದ್ರೆ ಅವ್ನ ಸಿನಿಮಾದಲ್ಲಿ ಜಾಸ್ತಿ ಮಾಡಿದ್ರು ಕಣ್ಲೇ ಹೇಳ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಯಾವತ್ತು ನನ್ನ ಮುಂದೆ ಹೇಳ್ತಿರ್ಲಿಲ್ಲ. ನನ್ನ ತಾಯಿಗೆ ಹೇಳೋರು. ಬಟ್ ತಾಯಿ ಬಂದ ಹೇಳೋ, ನೋಡೋ ಬಡಿ ಮನೆ ನೋಡ್ರಿ ನಿಮ್ಮ ಅಪ್ಪ ಹಿಂಗೆ ಹೇಳ್ತಾ ಇದ್ರು. ಅಮ್ಮ ಭಯದೇನಾ ಯಾವಾಗ? ಭಯ ಸುಮ್ಮನೆ ತಮಾಷೆಗೆ ಹಿಂಗೆ ಅಂತಿದ್ರು ಕಣ. ಹೌದಮ್ಮ. ಬಟ್ ನನ್ನ ಹತ್ರ ಯಾವತ್ತೇನು ಏನೋ ಪಿಕ್ಚರ್ ನೋಡ್ಕೊಂಡ್ ಬಂದ್ರೆ ತೋಳ್ ಮೇಲೆ ಹಿಂಗೆ ಕೈ ಹಾಕೊಂಡು ಜಸ್ಟ್ ಒಂದು ಪ್ಯಾಕ್ ಮಾಡಿ ಪ್ರೆಸ್ ಮಾಡೋರು. ಅದ್ರಲ್ಲಿ ಗೊತ್ತಾಗ್ಬಿಡೋದು. ಇಲ್ಲಿ ಹಣೆಗೆ ಮುತ್ಕೊಬಿಟ್ಟು ಹೋಗ್ಬಿಡೋರು. ಏನು ನೀ ಚೆನ್ನಾಗಿ ಮಾಡಿದ್ಯಾ, ಇನ್ನು ಚೆನ್ನಾಗಿ ಮಾಡು, ನಥಿಂಗ್ ಇಲ್ಸ್. ಓಂ ಏನಾದ್ರು ವಿರೋಧ ಆಯ್ತಾ ಶಿವಣ್ಣ? ಅಂದ್ರೆ ಏನೋ ವಿಲನ್ ಮಾಡ್ತಿದ್ದಾನೆ, ಆ ಶೇಡ್ ಇದೆ, ಆ ಥರದ್ದು ಏನು ಇರ್ಲಿಲ್ಲ? ಏನಿಲ್ಲ, ಅವರೇ ಸೆಟ್ ಮಾಡಿದ್ದು ಚೆನ್ನಾಗಿದೆ ಇದು ಮಾಡ್ಲಿ. ಒಂದು ಇದ್ದಿದ್ದ ಇಮೇಜ್ ಬೇರೆ, ಹೋರಾಟನೇ ಬ್ರೇಕ್ ಮಾಡ್ಬೇಕನ್ನೋದೇ ಇತ್ತು. ಓಕೆ, ನನಗೆ ಅದು ಮಾತ್ರ ಹೇಳಿದ್ರು ನನಗೆ ಯಾರು ನೆಲ್ಸನ್ ಹಿಂಗೆ ಹೇಳಿದ್ರು ಅವರು. ಬಟ್ ಇಷ್ಟು ಮಟ್ಟಿಗೆ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಶಿವಣ್ಣ. ಬಟ್ ಐ ಡೋಂಟ್ ನೋ. ಐ ಥಿಂಕ್ ದಟ್ ನರಸಿಂಹನ ಕ್ಯಾರೆಕ್ಟರ್ ಅದು ಅವತಾರ ಅಂತ ಕಾಣುತ್ತೆ. ಮೈಟ್ ಬಿ ದಟ್ ಅವತಾರ. ಅದೇ ನೀವು ಎಲ್ಲೋ ಒಂದು ಯಾವುದೋ ಮೂವಿಲಿ ಹೇಳಿದ್ದೀರಿ, ನೀವು ಎಷ್ಟು ಜನನ ಗನ್ನಲ್ಲಿ ಎದುರಿಸಿದ್ದೀರೋ ಅಷ್ಟು ನನ್ನ ಕಣ್ಣಲ್ಲಿ ಎದುರಿಸಿದ್ದೀನಿ ಅಂತ ಹೇಳಿ. ಐ ಡೋಂಟ್ ನೋ. ಇಟ್ಸ್ ಶಿವರ್ ಮ್ಯಾಜಿಕ್. ಅದು ಅಪ್ಪಾಜಿ ಯಾವಾಗಲೂ ಹೇಳ್ತಾರೆ, ಅಮ್ಮನ ಹತ್ರ ಹೇಳ್ತಾ ಇರ್ತಾರೆ ಯಾವಾಗಲೂ, ನೋಡಿ ಪಾರ್ವತಿ ಅವ್ನ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಕಣ್ಣಲ್ಲಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ನೋಡು ಅವ್ನ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಅವ್ನ ಕಣ್ಲಿ ನೋಡಿದ್ರೆ ಅವ್ನ ಸಿನಿಮಾದಲ್ಲಿ ಜಾಸ್ತಿ ಮಾಡಿದ್ರು ಕಣ್ಲೇ ಹೇಳ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಯಾವತ್ತು ನನ್ನ ಮುಂದೆ ಹೇಳ್ತಿರ್ಲಿಲ್ಲ. ನನ್ನ ತಾಯಿಗೆ ಹೇಳೋರು. ಬಟ್ ತಾಯಿ ಬಂದ ಹೇಳೋ, ನೋಡೋ ಬಡಿ ಮನೆ ನೋಡ್ರಿ ನಿಮ್ಮ ಅಪ್ಪ ಹಿಂಗೆ ಹೇಳ್ತಾ ಇದ್ರು. ಅಮ್ಮ ಭಯದೇನಾ ಯಾವಾಗ? ಭಯ ಸುಮ್ಮನೆ ತಮಾಷೆಗೆ ಹಿಂಗೆ ಅಂತಿದ್ರು ಕಣ. ಹೌದಮ್ಮ. ಬಟ್ ನನ್ನ ಹತ್ರ ಯಾವತ್ತೇನು ಏನೋ ಪಿಕ್ಚರ್ ನೋಡ್ಕೊಂಡ್ ಬಂದ್ರೆ ತೋಳ್ ಮೇಲೆ ಹಿಂಗೆ ಕೈ ಹಾಕೊಂಡು ಜಸ್ಟ್ ಒಂದು ಪ್ಯಾಕ್ ಮಾಡಿ ಪ್ರೆಸ್ ಮಾಡೋರು. ಅದ್ರಲ್ಲಿ ಗೊತ್ತಾಗ್ಬಿಡೋದು. ಇಲ್ಲಿ ಹಣೆಗೆ ಮುತ್ಕೊಬಿಟ್ಟು ಹೋಗ್ಬಿಡೋರು. ಏನು ನೀ ಚೆನ್ನಾಗಿ ಮಾಡಿದ್ಯಾ, ಇನ್ನು ಚೆನ್ನಾಗಿ ಮಾಡು, ನಥಿಂಗ್ ಇಲ್ಸ್. ಓಂ ಏನಾದ್ರು ವಿರೋಧ ಆಯ್ತಾ ಶಿವಣ್ಣ? ಅಂದ್ರೆ ಏನೋ ವಿಲನ್ ಮಾಡ್ತಿದ್ದಾನೆ, ಆ ಶೇಡ್ ಇದೆ, ಆ ಥರದ್ದು ಏನು ಇರ್ಲಿಲ್ಲ? ಏನಿಲ್ಲ, ಅವರೇ ಸೆಟ್ ಮಾಡಿದ್ದು ಚೆನ್ನಾಗಿದೆ ಇದು ಮಾಡ್ಲಿ. ಒಂದು ಇದ್ದಿದ್ದ ಇಮೇಜ್ ಬೇರೆ, ಹೋರಾಟನೇ ಬ್ರೇಕ್ ಮಾಡ್ಬೇಕನ್ನೋದೇ ಇತ್ತು. ಓಕೆ.